ಆ ಹೆಸರನ್ನ, ಪ್ರಿಯಾಂಕಾ ಖರ್ಗೆ ಅವರ ಹೆಸರನ್ನ ನೀವು ಹೋಲಿಕೆ ಮಾಡಬಾರ್ದಿತ್ತು, ಬಿಟ್ಬಿಡಿ, ಅವರ ಹೆಸರನ್ನ ತಗೋಬಾಡಿ ಅಂತ ಹೇಳಿದ್ರು. ಆದ್ರಿಂದಾಗಿ ಮನೆ ಯಡಿಯೂರಪ್ಪನವರು ಫೋನ್ ಮಾಡಿ, ದೊಡ್ಡ ಮನುಷ್ಯರು ಅವರು, ಅದರಿಂದಾಗಿ ನಾನು ಹೇಳಿದ್ದು ಗಾದೆ ಅಷ್ಟೇ, ಅದನ್ನ ಅವರು ಇದಕ್ಕೆ ತಗೊಂಡ್ರು. ಬಟ್ ಅವ್ರ ಹೆಸರು ನಾನು ಹೇಳುವಾಗ ಹೇಳಿದ್ದು ನಿಜಾನ, ಇಲ್ಲ ಅಂತಲ್ಲ. ಆದ್ರಿಂದ ನಮಗೆ ಅವರಷ್ಟು ನಮ್ಮನ್ನ ಚಡ್ಡಿಯವರವನು ಅಂದಾಗ್ಲೂ ನಮಗೂ ನೋವಾಯ್ತು. ಆದ್ರೆ ನಾವು ಅದನ್ನ ನಾವು ಸ್ಪೋರ್ಟಿವ್ ಆಗಿ ತಗೊಂಡ್ವಿ. ಪ್ರಧಾನಮಂತ್ರಿಗಳನ್ನ ವಿಷಸರ್ಪ ಅಂದಾಗ್ಲೂ ಸ್ಪೋರ್ಟಿವ್ ಆಗಿ ತಗೊಂಡ್ವಿ. ಯಾಕೆ ರಾಜಕಾರಣದಲ್ಲಿ ಒಂದು ಮಾತಿಂಗ್ ಬಂದ್ಬಿಡ್ತದೆ ಅಂತ ಆಯ್ತು. ಅದರಿಂದಾಗಿ ನಾನು ಹೇಳಿದ್ದೇನೆ, ಸೊ ಆನೆ ಹೋಗುವಾಗ ನಾಯಿಗಳು ಬೊಗಳೋದು ಸಹಜ, ಆದ್ರೆ ಆನೆ ಅದಕ್ಕೆಲ್ಲ ಏನು ರಿಯಾಕ್ಷನ್ ಕೊಡಲ್ಲ ಅನ್ನೋದನ್ನು ಹೇಳಿದ್ದೇನೆ. ಆದ್ರೆ ಇವ್ರ ಹೆಸರು ತಗೊಂಡಿದೀವಲ್ಲ, ಅವ್ರ ಹೆಸರನ್ನ ಕೈಬಿಟ್ಟಿದೆ ನೋಡಿ. ಅದನ್ನ ಕ್ಷಮೆ ಅಂತಲ್ಲ. ಸೊ ವಿತ್ ದ ಪ್ರೆಷರ್ ಅಂದ್ರೆ ಪತ್ರಕರ್ತರು ಯಾರು ಅಂತ ಕೇಳಿದಾಗ ಸೊ ಅದು ಬಂತು, ಹೇಳ್ಬಿಟ್ಟೆ ನಾನು. ಆಮೇಲೆ ಉದ್ದೇಶ ಸುಮಾರು ಜನರ ಹೆಸರುಗಳು, ಈಗ ದಿನೇಶ್ ಗುಂಡೂರಾವ್ ಬೈದಿದ್ರು, ಕೊಟ್ಟೂರು ಮಂಜು ಅಂತ ಬೈದ್ರು, ಆ ಕಡೆ ಸಂತೋಷ್ ಲಾಡ್ ಬೈದ್ರು, ಅನೇಕರು ಬೈದಿದ್ದಾರೆ ಪ್ರಧಾನಮಂತ್ರಿಗಳನ್ನ. ಸೊ ಅದ್ರ ಹೆಸರಿನಲ್ಲಿ ಇವ್ರ ಹೆಸರು ಇತ್ತು, ಅವ್ರ ಹೆಸರನ್ನು ಹೇಳಿದ್ದೀನಿ. ಬಟ್ ಪರ್ಟಿಕ್ಯುಲರ್ ಆಗಿ ಯಾಕೆ ಆ ಹೆಸರು ಬಂತು ಅಂದ್ರೆ, ನಾನು ಗುಲ್ಬರ್ಗಾದಲ್ಲಿದ್ದೆ. ಪತ್ರಕರ್ತರು ಸಹಜವಾಗಿ ಕೇಳ್ತಾರೆ, ನೀವಿಲ್ಲಿ ಇಲ್ಲಿಗೆ ಬಂದಾಗ, ತಾಲೂಕಿಗೆ ಬಂದಾಗ ನೀವು ಇಲ್ಲಿನ ವಿಷಯಗಳನ್ನ ಕೇಳ್ತೀರ, ಹಂಗೆ ಅದು ಹೇಳಿದ್ದೆ. ಅದರಿಂದಾಗಿ ಅವ್ರಿಗೆ ನೋವಾಗಿದ್ರೆ ಆ ಹೆಸರನ್ನ ನಾನು ತೆಗೆದುಬಿಡ್ತೆ. ಅವ್ರ ಹೆಸರನ್ನ ನಾನು ವಾಪಸ್ ತಗೊಂಡ್ಬಿಟ್ಟೆ. ಅದಾದ್ಮೇಲೆ ಅವ್ರಿಗದ ಸಂಬಂಧನೇ ಬರೋದಿಲ್ಲ. ಇಲ್ಲ ಇದರಲ್ಲಿ ಈಗ ಯಾರ ಹೆಸರು ಇಲ್ಲ. ಪ್ರಧಾನಮಂತ್ರಿಗಳನ್ನ ನಿಂದಿಸೋದನ್ನ ಈ ರೀತಿ ಯಾರು ಮಾಡಬಾರ್ದು, ಯಾಕಂದ್ರೆ ಅವ್ರ ದೇಶದ ಪರವಾಗಿ ಕೆಲಸ ಮಾಡ್ತಾರೆ. ಆದ್ರಿಂದಾಗಿ ಈಗ ನಾನು ಯಾರ ಹೆಸರು ತಗೊಂಡಿದ್ದೆ, ಈಗ ಅದು ಯಾರ್ದು ಬಂದಿರೋದು ಪ್ರಿಯಾಂಕಾ ಖರ್ಗೆ ಅವ್ರದ್ದು. ಅವ್ರಿಗೆ ನೋವಾಗಿದ್ರೆ ನಂದು ವಿಷಾದ ಇದೆ, ವಾಪಸ್ ತೆಗೆದ್ಬಿಟ್ಟಿದೆ ಅಷ್ಟೇ. ಯಾರ್ದು ಬಂದಿಲ್ಲ ಅಲ್ಲ. ನಾನು ಈಗಲೂ ಹೇಳ್ತೇನೆ, ಯಾರ್ಯಾರು ಒಬ್ಬ ಪ್ರಥಮ ಪ್ರಜೆ, ಈ ದೇಶದ ಪ್ರಥಮ ಪ್ರಜೆ ಪ್ರಧಾನಮಂತ್ರಿ ಅವರ ವಿರುದ್ಧವಾಗಿ ಕೆಟ್ಟದಾಗಿ ಮಾತಾಡ್ತಾರೋ ಅವ್ರಿಗೆ ಎಲ್ರಿಗೂ ಹೇಳಿದ್ದೆ. ನಾನಿದು ವಿಶೇಷವಾಗಿ ಇವ್ರ ಹೆಸರು ತಗೊಂಡಿದ್ದೆ, ಆ ಹೆಸರನ್ನ ವಾಪಸ್ ತೆಗೆದೆ, ವಿಷಾದ ವ್ಯಕ್ತಪಡಿಸಿದ, ಮುಗಿದಾಯ್ತು. ಇನ್ಯಾರಿಗೂ ಹೇಳಿಲ್ಲಲ್ಲಪ್ಪ ನಾನು, ಇದನ್ನ ಮಾಡ್ಬೇಡ್ರಿ, ಮುಗಿದಿದೆ, ಇಶ್ಯೂ ಮುಗಿದಿದೆ. ಇಟ್ ಈಸ್ ದ ಎಂಡ್ ಆಫ್ ದಿ ಇಯರ್. ಸುಮಾರು ಜನ ಬೈತಾನೆ ಇದ್ದಾರಪ್ಪ, ಬಟ್ ಅಂತದನ್ನ ಬಿಡಬೇಕು ಅವರು ಅಂತ ನಾನು ಅವ್ರಿಗೆ ಹೇಳ್ತಾ ಇರೋದು. ಒಬ್ಬ ಪ್ರಧಾನಮಂತ್ರಿ ಅವರ ಬಗ್ಗೆ ಆ ರೀತಿ ಮಾತಾಡಬಾರ್ದು. ಅದಕ್ಕೆ ನಾನು ಗಾದೆ ಹೇಳಿದ್ದು. ನಾನು ಗಾದೆ ಮಾತೇ ಬರ್ತಿರ್ಲಿಲ್ಲ ಅದು ಅವ್ರು ಹೇಳದೇ ಇದ್ರೆ. ನಾನು ಹೇಳಿದೆ ಅಲ್ಲ, ನಮ್ಮ ವಿರೋಧ ಯಾರು ಯಡಿಯೂರಪ್ಪ ಅವರು ಆ ಹೆಸರು ಬಿಟ್ಬಿಡಪ್ಪ, ಆ ರೀತಿ ಹೋಲಿಕೆ ಮಾಡ್ಬಿಡ ಅಂದ್ರು. ಗೌರವ ಕೊಡ್ಬೇಕು ಅವ್ರಿಗೆ, ಅವರು ದೊಡ್ಡ ಮನುಷ್ಯರು, ನಮ್ಮ ಪಕ್ಷದ ಹಿರಿಯ ನಾಯಕರು. ನೀವು ತಿರುಗಿ ನೋಡಿ. ಈಗ ನಾನು ಕೇಳಿದ್ನ, ನನ್ನ ಚಡ್ಡಿ ಊರನ್ನು ಅಂದಿದ್ದಲ್ಲ, ನಾನು ಕ್ಷಮೆ ಕೇಳು ಅಂದ್ಯಾ? ಇಲ್ಲ. ಹೊಗಳುವ ನಾಯಿಗೆ ಹೋಲಿಸಿ ಪ್ರಿಯಾಂಕಾ ಅವರ ಹೆಸರು ಪ್ರಸ್ತಾಪ ಮಾಡಿದಕ್ಕೆ ಇಷ್ಟೆಲ್ಲ ಗದ್ದಲ ಐತೆ ಸರ್. ಈ ಕಾಂಗ್ರೆಸ್ದವ್ರು ಹೊರಗೆ ಏನ್ ಅಂದಾಡ್ಲಕ್ತಾರೆ ಸರ್, ನಿಮಗ್ ಬೆಂಗಳೂರು ಪ್ರಿಯಾಂಕಾ ಖರ್ಗೆ ವಿರುದ್ಧ ಬೊಗಳಕ್ ಕರ್ಸ್ತಾರ ಅನ್ನೋದೊಂದು ಆರೋಪ. ಅವ್ರು ಏನ್ ಬೇಕಾದ್ರೆ ಅವ್ರ ಆರೋಪ ಮಾಡ್ಲಿ, ನಾನು ಅವ್ರಿಗೆ ಉತ್ತರ ಕೊಡ್ತೀನಿ. ಈಗ ಅದನ್ನ ಯಾರು ಕೇಳ್ಬೇಕು? ನಮ್ಮ ಪ್ರಿಯಾಂಕಾ ಕೇಳ್ಬೇಕು. ಪ್ರಿಯಾಂಕಾ ಕೇಳಿದಾಗ ನಾನು ಅವ್ರಿಗೆ ಉತ್ತರ ಕೊಡ್ತೀನಲ್ಲ. ನೋಡ್ರಿ, ರಾಜಕೀಯ ನನ್ನನ್ನು ಅವ್ರನ್ನೋದು, ನಾನು ಅವ್ರನ್ನೋದು ಸಹಜವಾಗಿ ಹೋಗ್ತಿರ್ತದೆ, ಗೊತ್ತಾಯ್ತಾ? ಆದ್ರೆ ನಾನು ಅವಾಗ ಏನ್ ಹೇಳಿದೆ ನಿಮ್ಗೆ? ಇದು ಗಾದೆ ಅಪ್ಪ, ಅಷ್ಟೇ ಹೇಳಿದೆ. ಬಟ್ ನನ್ನ ಪಕ್ಷದ ಮುಖಂಡರುಗಳು ಒಂದು ಸಾರಿ ಹೇಳಿದ ಮೇಲೆ ಸೊ ನಾನ್ ತಲೆ ಬಾಗ್ಬೇಕಲ್ಲ.